ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಅಧ್ಯಾಯ 4 ಬಡತನ ಎಂಬ ಪಾಠದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಬರೋಣ. So, dear students, good morning to all. Welcome to economics class. In today's class, we are going to discussing a very important chapter, that is the 4th chapter, poverty. In this chapter, we will discuss some important concept. First one, we will discuss introduction. Later, we will discuss who are the poor. So, these are the some important ಕಾನ್ಸೆಪ್ಟ್ಸ್. ಮೊದಲೇದಾಗಿ ನಾವೇನು ಮಾಡೋಣಪ್ಪ ಅಂತಂತಂದ್ರೆ ಪೀಠಿಕೆ ಅಂತಂತ ಹೇಳಿದೆ. ಈ ಪೀಠಿಕೆ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಈ ಪೀಠಿಕೆಯಲ್ಲಿ ಏನಪ್ಪ ಅಂತಂದ್ರೆ ಹಿಂದಿನ ಕ್ಲಾಸ್ ಒಳಗೆ ನಿಮ್ಗೆ ಹೇಳಿದ್ದೆ. ಏನಪ್ಪ ಅಂತಂದ್ರೆ ಭಾರತ ರಾಷ್ಟ್ರವು ಏನು ಆರ್ಥಿಕ ನೀತಿಗಳನ್ನು ಅನುಸರಿಸಿತ್ತು. ಹೊಸ ಆರ್ಥಿಕ ನೀತಿಯ ಬಗ್ಗೆ ಹಿಂದಿನ ಕ್ಲಾಸ್ ಒಳಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಆ ವಿಷಯಗಳು ಅಂದ್ರೇನು, ಹೊಸ ಆರ್ಥಿಕ ನೀತಿ, ನ್ಯೂ ಎಕನಾಮಿಕ್ಸ್ ಪಾಲಿಸೀಸ್ 1991 ಅಂತ ಏನು ಹೇಳ್ತೀವಿ, ಆ ನೀತಿಯ ಪರಿಣಾಮಗಳ ಬಗ್ಗೆ ನಾವೀಗಾಗಲೇ ನೋಡ್ಕೊಂಡು ಬಂದಿದ್ದೇವೆ. ಈ ಪರಿಣಾಮಗಳ ಬಗ್ಗೆ ನೋಡ್ಕೊಂಡು ಬಂದಿದ್ದೇವೆ ಅಂತಂತಂದರೆ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಏನಪ್ಪ ಅಂತಂದ್ರೆ ನಮ್ಮ ಸ್ವತಂತ್ರ ಭಾರತದ ಗುರಿ ಏನಾಗಿತ್ತು. ನಾವು ಹೊಸ ಆರ್ಥಿಕ ನೀತಿಗಳನ್ನ ಜಾರಿಗೊಳಿಸಿದ್ದೇವೆ ಅಂತಂದರೆ ಕೆಲವೊಂದಿಷ್ಟು ಗುರಿಗಳನ್ನು, ಒಂದಿಷ್ಟು ಯೋಜನೆಗಳನ್ನ ನಾವು ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಸ್ವತಂತ್ರ ಭಾರತದ ಗುರಿಯು ಏನಾಗಿತ್ತು, ಸ್ವತಂತ್ರ ಭಾರತ ಪ್ರಮುಖವಾದಂತಹ ಮೂಲವಾದಂಥ ಗುರಿಯು ಏನಾಗಿತ್ತಪ್ಪ ಅಂತಂದ್ರೆ ಜನರಿಗೆ ಮೂಲ ಅವಶ್ಯಕತೆಗಳನ್ನು ಪೂರೈಸುವುದು, ಅದರ ಜೊತೆಗೆ ನಾವೇನು ಮಾಡಬೇಕಾಗಪ್ಪ ಅಂತಂದ್ರೆ ಬಡತನವನ್ನು ಕಡಿಮೆ ಮಾಡುವುದು ಏನಾಗತ್ತಪ್ಪ ಅಂತಂದ್ರೆ ಸ್ವತಂತ್ರ ಭಾರತದ ಒಂದು ಮುಖ್ಯವಾದಂತಹ ಗುರಿ ಅಂತಂದಿಲ್ಲಿ ಹೇಳ್ತೀವಿ. So English medium students, in previous class already we have studied the economic policies. In previous chapter, in previous class already I explained you what do you mean by the new economic policy. Liberalization, privatization and globalization introduced in the year of 1991. Means here what happens, since from 7 decades India is following these new economic policies. Here what is the outcome? What is the main aim of independent of India? Main aim of independent of India is providing minimum basic needs to the people and redirection of poverty is the main aim. What is the main aim? Providing minimum basic needs to the people and poverty. So this chapter tells about the poverty. Here means India is facing the lot of the problems. Poverty is also one of the major problems. So that's why here they said that what is the main aim of independent of India is reduction of the poverty is also one of the main aim of the India. Next ಇಲ್ಲಿ ಏನಪ್ಪ ಅಂತಂದ್ರೆ ಹಾಗಂತಂದ್ರೆ ಇಲ್ಲಿ ಗುರಿ ಅಂತೂ ನಾವು ತಿಳ್ಕೊಂಡ್ವಿ. ಜನರಿಗೆ ನಾವೇನು ಮಾಡಬೇಕು, ಮೂಲ ಅವಶ್ಯಕತೆಗಳನ್ನು ಪೂರೈಸಬೇಕು, ಅದ್ರ ಜೊತೆಗೆ ನಾವು ಬಡತನವನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ವಿ. ಸೊ ಹಾಗಿದ್ದಾಗ ನಾವೀಗ 2021 ನಾವು ಕಾಲಿಡಬೇಕಾದ್ರೆ ನಾವು ಈಗ ಆಟ್ ಪ್ರೆಸೆಂಟಾಗಿ ಏನನ್ನು ಸಾಧಿಸಿದ್ದೇವೆ ಅನ್ನುವಂಥದ್ದು ಒಂದು ದೊಡ್ಡ ಕ್ವಶನ್. ಇಲ್ಲಿ ಏನು ಸಾಧಿಸಿದ್ದೇವೆ ಅಂತಂದಾಗ ಮೊದಲು ನಾವೇನು ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು. ಯಾವ್ಯಾವ ಪ್ರಾಬ್ಲಮ್ಸ್ ಒಂದು ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಜನಸಂಖ್ಯಾ ಸ್ಫೋಟ ಆಗಿರಬೇಕು, ಜನರಿಗೆ ಬೇಕಾಗುವಂಥ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಒದಗಿಸುವುದು, ಇವಿಷ್ಟು ಪ್ರಾಬ್ಲಮ್ಸ್. ಅದರಲ್ಲಿ ನಾವು ಮೊದಲೇ ಪ್ರಾಬ್ಲಮ್ ಪಿಕ್ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ಬಡತನವನ್ನು ಕಡಿಮೆ ಮಾಡಬೇಕು ಅಂತನ್ನೋದು. ಸೊ ನಾವಿಲ್ಲಿ ಏನು ಸಾಧಿಸಿದ್ದೇವೆ ಅಂತ ಅನ್ನೋಕ್ಕಿಲ್ಲ, ಅಂದರೆ ನಾವು ಎಲ್ಲಿ ನಾವು ನಿಂತಿದ್ದೇವೆ, ಯಾವೊಂದು ಸ್ಥಾನದಲ್ಲಿ ನಿಂತಿದ್ದೇವೆ ಅಂತ ಅನ್ನೋಕೆ ಈ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಮಗಲ್ಲಿ ಸಹಾಯವನ್ನು ಮಾಡ್ತಾವೆ. ಏನನ್ನು ಸಾಧಿಸಿದ್ದೇವೆ ಅಂತ ಅನ್ನೋಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ವಿಶ್ವದ ಒಟ್ಟು ಬಡವರಲ್ಲಿ ಅಂದ್ರೇನು, ಭಾರತ ಅಂದ್ರೆ ಬಡತನ ಭಾರತ ದೇಶಕ್ಕೆ ಅಷ್ಟೇ ಸವಾಲಾಗಿಲ್ಲ, ಇಡೀ ಒಂದು ವಿಶ್ವಕ್ಕೆ ಸವಾಲಾಗೈತಿ. ವಿಶ್ವದ 5ನೇ ಒಂದು ಭಾಗದಷ್ಟು, 5ರ ಒಂದು ಭಾಗದಷ್ಟು ಜನರು ಎಲ್ಲ ವಾಸವನ್ನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲೇ ವಾಸವಾಗಿದ್ದಾರೆ ಅಂತ ಹೇಳ್ತೀವಿ. ಅಂದರೆ ಏನು, ಬಡತನವು ಕೂಡ ನಾವೇನನ್ನು ಕನ್ಸಿಡರೇಷನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಪ್ರಮುಖವಾದಂತಹ ಒಂದು ಸವಾಲು ಅಂತಂತ ಹೇಳ್ತೀವಿ. ಭಾರತ ದೇಶಕ್ಕಷ್ಟೇ ಸವಾಲಾಗಿಲ್ಲ, ಇದು ಇಡೀ ವಿಶ್ವಕ್ಕೆ ಇದನ್ನು ಸವಾಲಾಗೈತಿ ಅಂತಂದಿಲ್ಲಿ ಹೇಳ್ತೀವಿ. ಆದರೆ ಇಲ್ಲಿ ನೋಡ್ರಿ, ವಿಶ್ವದಲ್ಲಿ
300 ದಶಲಕ್ಷಕ್ಕಿಂತಲೂ ಹೆಚ್ಚು ಜನರು ನೋಡ್ರಿ ನಮ್ಮ ಭಾರತ ದೇಶದೊಳಗೆ ವಿಶ್ವದ 5ರೊಳಗೆ 1% ಇದ್ದ ಅಂತಂದ್ರೆ ವಿಶ್ವದೊಳಗೆ ಎಷ್ಟದಾರಪ್ಪ ಅಂತಂದ್ರೆ 300 ದಶಲಕ್ಷಕ್ಕಿಂತಲೂ ಹೆಚ್ಚು ಜನರು ಏನದಾರಪ್ಪ ಅಂತಂದ್ರೆ ತಮ್ಮ ಜೀವನಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದಂತಹ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಅವರನ್ನು ನಾವೇನು ಕರಿತೀವಿ ಬಡತನ ಅಥವಾ ಬಡವರು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಹಾಗಾಗಿ ನಾವಿಲ್ಲಿ ಬಡತನ ಕೇವಲ ಭಾರತ ದೇಶದ ಒಂದು ಸವಾಲಾಗಿಲ್ಲ, ಒಂದು ವಿಶ್ವದ ಸವಾಲಾಗಿದೆ ಅಂತಂದಿಲ್ಲಿ ಹೇಳ್ತೀವಿ. ಇದಿಷ್ಟು ಏನಪ್ಪ ಅಂತಂದ್ರೆ ಒಂದು ಬಡತನ ಬಗ್ಗೆ ಇರುವಂತಹ ಇಂಟ್ರೊಡಕ್ಷನ್. ಸೊ ಆಸ್ ಆಲ್ರೆಡಿ ಐ ಸೆಡ್ ದ್ಯಾಟ್ India is introduced in the year of 1991 new economic policies. What is the main aim? Already I explained you that is the providing the minimum basic needs to the people and as well as reduction of the poverty. Coming to the next one, next question will be arises in our mind. So after introducing the 1991 new economics policy till now, where we are standing. So where we are standing means these coming explanation help us to understand where India is standing in a globalization. Okay, coming to the first one, where we are standing today means India is facing the lot of the problems. India is suffering lot of the problem, not poverty, unemployment, we can call population high growth rate is also there, and many infrastructure problems is also there, then rural undevelopment is also there. So coming to the first one point, we will take in this one, first one, the poverty. Where we are standing means India is, we can call it's growing, we are achieving something means what we should do, we should solve the problem step by steps. Coming to the first one problem is poverty. It means that India is facing the problem of the poverty. In the recent days what happens, poverty is reductioning means it will be declining day by day, year by year, but still it's not solved 100%. Okay, poverty is not a challenge for India. Remember here, whatever the concept we are discussing, the poverty, this is not a challenge for India, but here it is challenge for the world. Means in India, how many peoples are living in a poverty? More than 1/5 of world poor. In the world, this much of percentage of poor people will be living in India, but in world, how many peoples are poor are there in the world? About 300 million peoples are not able to meet their basic needs. Those who are not possible to fulfill their basic needs, these people we can call the poor people. These people can stay in the poverty. So this is what about I can say about the poverty. Coming to the next one point will be arises after understanding the introduction part. Coming to the next one, I want to ask you a question. Who is the poor people? Next ನಿಮಗೆ ಏನು ಕ್ವಶನ್ ಕೇಳಬೇಕಪ್ಪ, ಇಷ್ಟೆಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ, ಹಾಗಂದ್ರೆ ಬಡವರು ಅಂತಂದ್ರೆ ಯಾರು, ನಾವು ಯಾರಿಗೆ ಬಡವರು ಅಂತ ಕರಿತೀವಿ ಅನ್ನುವಂಥ ಒಂದು ಸಾಮಾನ್ಯವಾದಂಥ ಒಂದು ಕ್ವಶನಲ್ಲಿ ಬರ್ತೈತಿ. ಅದನ್ನು ಹೇಳೋಕ್ಕಿಂತ ಮುಂಚೆಗೆ ನಿಮ್ಗೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತೀನಪ್ಪ ಅಂತಂದ್ರೆ, ಇಲ್ಲಿ ಬಡತನ ಅಥವಾ ಬಡವರು ಅಂತಂತ ಹೇಳಿದೆ, ವಿಶ್ವದೊಳಗೆ 300 ಮಿಲಿಯನ್ಸ್ ಅಂತ ಹೇಳಿದೆ. ನಮ್ಮ ಭಾರತ ದೇಶದೊಳಗೆ ವಿಶ್ವದ ಒಂದು 1/5 ಭಾಗದಷ್ಟು ಜನರು ನಮ್ಮ ದೇಶದಲ್ಲಿ ವಾಸ ಆಗ್ತಾರ ಅಂತ ಹೇಳಿದೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಹೇಳೋದು ಇನ್ನೂ ಒಂದು ಏನಪ್ಪ ಅಂತಂದರೆ, ಪ್ರತಿ ಮಿನಿಟ್ ನಮ್ಮ ಇಂಡಿಯಾದೊಳಗೆ 44 ಜನರು ಪಾವರ್ಟಿಯಿಂದ ಎಸ್ಕೇಪ್ ಆಗ್ತಾರ ಅಂತಂದು ನಾ ಹೇಳಕತ್ತಿಲ್ಲ. ವರ್ಲ್ಡ್ ಪಾವರ್ಟಿ ಕ್ಲಾಕ್ ಅಂತಂತ ಐತಿ, ಅವರ ಒಂದು ಅನಲೈಸ್ ಪ್ರಕಾರ ಇಲ್ಲಿ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದ ವರ್ಲ್ಡ್ ಪಾವರ್ಟಿ ಕ್ಲಾಕ್, ಹಿಯರ್ ಇಟ್ ಸೇಸ್ ದ್ಯಾಟ್ 44 ಇಂಡಿಯನ್ಸ್ ಎಸ್ಕೇಪಿಂಗ್ ಎಕ್ಸ್ಟ್ರೀಮ್ ಪಾವರ್ಟಿ ಎವ್ರಿ ಮಿನಿಟ್. ಸಿ ರಿಮೆಂಬರ್ ನೋಡಿರಿ, ಪ್ರತಿಯೊಂದು ನಿಮಿಷಕ್ಕೂ ಕೂಡ ನಮ್ಮ ಭಾರತ ದೇಶದಲ್ಲಿ 44 ಜನರು ಎಕ್ಸ್ಟ್ರೀಮ್ ಪಾವರ್ಟಿ ಅಂದ್ರೇನು, ಅತ್ಯಂತ ಬಡವ್ರು ಏನು ಮಾಡತ್ತಾರಪ್ಪ ಅಂದ್ರೆ ಎಸ್ಕೇಪ್ ಆಗಾಕತ್ತ ಅಂದ್ರೆ ಅದರಿಂದ ಹೊರಗೆ ಬರೋಕ್ಕಾಗ ಅಷ್ಟು ಫಾಸ್ಟಾಗಿ ನಮ್ಮ ದೇಶದೊಳಗೆ ನಾವೇನು ಮಾಡ್ತೀವಿ, ಬಡತವನ್ನು ಹೊರಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡಾಕತ್ತೀವಿ ಅಂತ ಹೇಳ್ತೀವಿ. ಇನ್ನೂ ಒಂದು ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಕೊಡಬೇಕಾದ ಏನಪ್ಪ ಅಂತಂದ್ರೆ, 73 ಮಿಲಿಯನ್ ಪೀಪಲ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪಾವರ್ಟಿ. ನೋಡಿರಿ, ನಮ್ಮ ದೇಶದೊಳಗೆ ಎಷ್ಟು ಜನ ಅತ್ಯಂತ ಒಂದು ಕಡೆ 44 ಜನರು ಪ್ರತಿ ನಿಮಿಷಕ್ಕೆ ಬಡತದಿಂದ ಹೊರಗೆ ಬರ್ತಿದ್ರೆ, ನಮ್ಮ ದೇಶದೊಳಗೆ 73 ಮಿಲಿಯನ್ ಜನರು ಅತ್ಯಂತ ಒಂದು ಬಡತನದಲ್ಲಿ ಆಧಾರ ಅಂತ ಹೇಳ್ತೀವಿ. ಅದು ನಮ್ಮ ದೇಶದ ಒಂದು ಪಾಪ್ಯುಲೇಷನ್ಗೆ ಹೋಲಿಸಿದರೆ 6.5% ಆಫ್ ಇನ್ ಟೋಟಲ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟಪ್ಪ ಅಂತಂದರೆ
6.5% ಜನ ಏನಪ್ಪ ಅಂತಂದರೆ ಇನ್ನೂ ನಮ್ಮ ದೇಶದೊಳಗೆ ಬಡತನದಲ್ಲಿ ಅದಾರ ಅಂತ ಹೇಳಿ ಇಲ್ಲಿ ತಿಳಿದು ಬರ್ತೈತಿ. ನಿಮ್ಗೊಂದು ಸಮಯ ಕೊಡ್ತೆ ಬಡವರು ಅಂತಂದ್ರೆ ಯಾರು ಅನ್ನೋಂಥ ಒಂದು ಕಾನ್ಸೆಪ್ಟ್. ಈಗ ನಾವೇನು ನೋಡ್ಕೊಂಡು ಬರೋಣಪ್ಪ ಅಂತಂದ್ರೆ ಬಡವರು ಅಂತಂದ್ರೆ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಕೊಂಬಂಡು. ನಾ ಈಗಾಗಲೇ ಹೇಳಿದೆ ಬಡತನ ಎದಕ್ಕೆ ಒಂದು ಚಾಲೆಂಜ್ ಆಗೈತಪ್ಪ ಅಂದ್ರೆ ಭಾರತ ದೇಶಕ್ಕೆ ಅಷ್ಟೇ ಚಾಲೆಂಜ್ ಆಗಿಲ್ಲ, ಇಡೀ ವಿಶ್ವಕ್ಕೆ ಏನಾಗೈತಪ್ಪ ಅಂದ್ರೆ ಬಡತನ ಇಲ್ಲಿ ಚಾಲೆಂಜ್ ಆಗೈತಿ ಇಲ್ಲ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ಏನು ಬಡವರು ಅಂತಂದ್ರೆ ಯಾರು ಅಂತ ಹೇಳಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಮೂಲಕ ನಿಮಗಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ನಿಮಗಿಲ್ಲಿ ಮಾಡ್ತೀನಿ. ಎಲ್ಲ ಸ್ಥಳಗಳಲ್ಲಿ ಮತ್ತು ನೆರೆಗಳಲ್ಲಿ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ನಾವೇನು ಮಾಡ್ತೀವಿ ಅಂದ್ರೇನು ಎಲ್ಲ ವಿಶ್ವದಲ್ಲೇ ಐತೆ ಅಂತಂದ ಅಂದರೆ ಮತ್ತು ಬಡತನ ನಾವೇನು ಮಾಡ್ತೀವಪ್ಪ ಅಂದರೆ ಎಲ್ಲ ಸ್ಥಳಗಳಲ್ಲಿ ನಾವು ಇರುವಂಥ ಸುತ್ತಮುತ್ತಲು ಏರಿಯಾದಾಗ ಆಗಿರ್ಬೋದು, ನಮ್ಮ ಏರಿಯಾದಾಗ ಆಗಿರ್ಬೋದು, ನಮ್ಮ ಒಂದು ಹುಬ್ಳಿ ಧಾರವಾಡ ಪ್ರದೇಶದಾಗ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಅಂದರೆ ನಾವಿರುವಂಥ ಸುತ್ತಮುತ್ತಲು ನೆರೆಹೊರೆ ಇರುವಂಥ ಸ್ಥಳಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇರುವಂತಹ ಒಂದು ಬಡ ಜನರನ್ನು ನಾವಲ್ಲಿ ನೋಡ್ತೀವಿ. ಬಡ ಜನರಿಗೂ ಕೆಟಗರೀಸ್ ಅದಾವು. ಆ ಯಾವ ಕೆಟಗರೀಸ್ ಅಂತ ನಿಮ್ಗಲ್ಲಿ ನೆಕ್ಸ್ಟ್ ಬರುವಂಥದ್ರೊಳಗೆ ನಾನು ನಿಮ್ಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಂಗಂತಂದ್ರೆ ಮೊದಲೇದೇನಪ್ಪ ಅಂತಂದ್ರೆ ನಗರ ಪ್ರದೇಶದ ಬಡವರು ಅಂತಂದ್ರೆ ಯಾರು? ಫಸ್ಟ್ ಕ್ವಶನ್. ನೀವು ಗ್ರಾಮೀಣ ಪ್ರದೇಶದಲ್ಲಿರೋ ಥಿಂಕ್ ಮಾಡ್ಕೊರಿ, ಗ್ರಾಮೀಣ ಪ್ರದೇಶದಲ್ಲಿ ನಾವು ಯಾರಿಗೆ ಬಡವರು ಅಂತ ಕರಿತೀವಿ, ನಗರ ಪ್ರದೇಶದಲ್ಲಿರೋರು ಯೋಚನೆ ಮಾಡಿರಿ ನಗರ ಪ್ರದೇಶದ ಬಡವರು ಅಂತಂದ್ರೆ ಯಾರು. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಟ್ಟರೆ ಆ ಎಕ್ಸಾಂಪಲ್ಸ್ ಹೇಳಿದಾಗ ನಿಮಗೂ ಅನ್ಸುತ್ತೆ ಹೌದಪ್ಪ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಬಡವರಿಗೂ ಮತ್ತು ನಗರ ಪ್ರದೇಶದಲ್ಲಿ ಇರುವಂಥ ಬಡವರಿಗೂ ವ್ಯತ್ಯಾಸ ಐತಿ ಅನ್ನೋದು ನಿಮ್ಗಲ್ಲಿ ಅರ್ಥ ಆಗ್ತೈತಿ. ಮೊದಲೇದು ನಗರ ಪ್ರದೇಶದ ಬಡವರು ಅಂತಂದರೆ ಯಾರಾಗಿರ್ತಾರಪ್ಪ ಅಂದರೆ ಗಾಡಿ ಎಳೆಯವರು ಅಂತಂತ ಹೇಳ್ತೀವಿ, ಜೊತೆಗೆ ಚಮ್ಮಾರರು, ಹೂ ಕಟ್ಟುವ ಮಹಿಳೆಯರು, ಚಿಂದಿ ಆಯುವರು ಮತ್ತು ಅತಿ ಸಣ್ಣ ವ್ಯಾಪಾರಿಗಳು ಮತ್ತು ಭಿಕ್ಷುಕರು. ಇವ್ರೇನಪ್ಪ ಅಂದ್ರೆ ನಗರ ಪ್ರದೇಶದಾಗಿರುವಂಥ ಬಡವರು. ನಿಮ್ಮ ಸುತ್ತಮುತ್ತಲು ಇವರು ಕಂಡು ಬರ್ತಾರೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನಗರ ಪ್ರದೇಶದ ಬಡವರು ಯಾರು ಅಂತಂದರೆ ಗಾಡಿ ಎಳೆಯುವವರು, ಚಮ್ಮಾರರು, ಹೂ ಕಟ್ಟುವಂತಹ ಮಹಿಳೆಯರು, ಚಿಂದಿ ಆಯೋರು ಅಂದರೆ ಪ್ಲಾಸ್ಟಿಕ್ ಕಾಗದ ನಿಮ್ಮ ಮನೆ ಕಡೆ ಕೂದಲೆಲ್ಲ ಆಯ್ತಿರ್ತಾರಲ್ಲ ಅವ್ರನ್ನೂ ಕೂಡ ನಾವು ಬಡವರು ಅಂತಂತ ಹೇಳ್ತೀವಿ. ಮತ್ತಿನ್ನು ಸಣ್ಣ ಸಣ್ಣ ವ್ಯಾಪಾರಿಗಳು, ಸಣ್ಣ ರೋಡ್ ಸೈಡ್ ಎಲ್ಲ ನಿಮ್ಗೆ ಚಿಕ್ಕ ವಸ್ತುಗಳನ್ನು ಮಾರಾಟ ಮಾಡೋರು ಸಿಗ್ತಾರೆ, ಇವ್ರನ್ನೆಲ್ಲ ನಾವೇನು ಕರಿತೀವಿ ಬಡವರು. ಯಾವ ಬಡವರು? ನಗರ ಪ್ರದೇಶದ ಬಡವರು ಅಂತ ಹೇಳಿ ನಾವಲ್ಲಿ ಕರಿತೇವಿ. ಮತ್ತು ಈ ನಗರ ಪ್ರದೇಶದ ಬಡವರು ಏನಾಗಿರ್ತಾರಪ್ಪ ಅಂತಂದ್ರೆ ದುರ್ಬಲ ಒಂದು ಗುಂಪಿಗೆ ಉದಾಹರಣೆ. ಯಾರು ಬಡವರನ್ನು ನಾವೇನಪ್ಪ ಸ್ಟ್ರಾಂಗ್ ಪೀಪಲ್ ಅಂತ ಕರೆಯಂಗಿಲ್ಲ, ಅವ್ರನ್ನ ಯಾವಾಗ ನಾವು ಯಾವ ಸೆಕ್ಷನ್ ಕರಿತೀವಿ? ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಹೇಳಿ ನಾವಲ್ಲಿ ಕರಿತೀವಿ. ಮತ್ತು ಈ ಬಡವರು ಏನಾಗಿರ್ತಾರಪ್ಪ ಅಂತಂದ್ರೆ ಭಾಳ ಆಸ್ತಿ ಗೀಸ್ತಿ ಕಾರ್-ಗೀರ್ ಏನು ಮಾಡಿರಂಗಿಲ್ಲ ರೀ. ಅವ್ರು ಏನನ್ನು ಹೊಂದಿರ್ತಾರಪ್ಪ ಅತಿ ಕಡಿಮೆ ಸ್ವತ್ತನ್ನು ಹೊಂದಿರ್ತಾರ. ಮತ್ತು ಹುಲ್ಲು, ಗರಿ, ಬಿದರ, ಮರ, ಸುಟ್ಟ ಇಟ್ಟಂಗೆಗಳು ಅಂತ ಏನು ಹೇಳ್ತೀವಿ, ಅದರಿಂದ ದೊಡ್ಡ ಬಂಗ್ಲೆಯನ್ನು ಕಟ್ಟಿಸ್ಕೊಂಡ್ರಂಗಿಲ್ಲ, ಒಂದು ಸಣ್ಣದಾದಂತಹ ಒಂದು ಗುಡಿಸಲನ್ನು ಅವರು ಕಟ್ಟಿಕೊಂಡಿರ್ತಾರ ಅಂತಂದಲ್ಲಿ ಹೇಳ್ತಾರೆ. ಮತ್ತು ಅವ್ರಿಗೆ ಯಾವುದೇ ರೀತಿಯಾದಂತಹ ಒಳ್ಳೆಯ ಸೌಲಭ್ಯಗಳು ಸಹ ಅಲ್ಲಿ ಬಡವರಿಗೆ ಇರುವುದಿಲ್ಲ ಅಂತಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಬಡವರು ಅಂತಂದರೆ ಎಂಥವ್ರಿಗೆ ನಾವು ಗ್ರಾಮೀಣ ಭಾಗದಲ್ಲಿ ಬಡವರು ಅಂತ ಕರಿತೀವಪ್ಪ ಅಂತಂದರೆ ಭೂರಹಿತರು. ಅಂದ್ರೇನು? ಕೃಷಿ ಭೂಮಿ ಇಲ್ಲದೆ ಇರುವಂತಹವರು. ಅಕಸ್ಮಾತಾಗಿ ಕೃಷಿ ಭೂಮಿ ಸಣ್ಣದಾಗಿ ಹೊಂದಿದ್ರೂ ಸಹ ಏನಾಗಿರ್ತೈತಿ, ಅದು ಒಣ ಕೃಷಿ ಭೂಮಿ ಆಗಿರ್ತೈತಿ, ಅಥವಾ ನಿರುಪಯುಕ್ತವಾದಂಥ ಅಂದ್ರೇನು ಫಲ ಕೊಳ್ಳೇ ಇರದಂತಹ ಭೂಮಿ ಆಗಿರ್ತೈತಿ. ಮತ್ತು ಗ್ರಾಮೀಣ ಭಾಗದಲ್ಲಿ 2 ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಇರೋರನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಬಡವರು ಅಥವಾ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಬಡವರು ಅಂತ ಹೇಳ್ತೀವಿ. ಮತ್ತು ಈ ಬಡವರು ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚಲೋ ಬಟ್ಟೆ ಹಾಕೊಂಡೇನು ಅಡ್ಡಾಡಂಗಿಲ್ಲ. ಈ ಬಡವರು ಅಂತಂದ್ರೆ ಏನಪ್ಪ ಅಂದ್ರೆ ಹಸಿವುದಿಂದ ಯಾವಾಗಲೂ ಬಳಲ್ತಾ ಇರ್ತಾರೆ ಮತ್ತು ಹೊಟ್ಟೆ ತುಂಬ ಅವರು ಊಟ ಮಾಡುವುದಿಲ್ಲ. ಅಷ್ಟೇ ಅಲ್ಲದೆ ಇವ್ರಿಗೇನಪ್ಪ ಅಂತ ಇವು ಬಡ ಕುಟುಂಬದ ಪ್ರಮುಖವಾದಂತಹ ಲಕ್ಷಣಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಇದಿಷ್ಟು ಗ್ರಾಮೀಣ ಭಾಗದ ಬಡವರು, ನಗರ ಭಾಗದ ಬಡವರು ಅಂತ ನಾವಿಲ್ಲಿ ಕೇಳ್ಕೊಂಬರ್ತೇವೆ. ಮತ್ತು ಬಡವರಿಗೆ ಯಾವ ರೀತಿಯಾದಂಥ ಲಕ್ಷಣಗಳು ಇರ್ತಾವೆ ಅಂತ ಹೇಳಿ ತಿಳ್ಕೊಂಡು ಬಂದ್ವಿ. ಕಮಿಂಗ್ ಟು ದ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ಆಸ್ ವಿ ಡಿಸ್ಕಸ್ಡ್ ಅಬೌಟ್ India, how we introduce the new economic policies, and as well as here the world poverty growth rate and all. Coming to the next one concept is, the important question is, who are the poor? I want to ask you a question. Whom you people can call the poor people? Maybe you people, some are living in urban areas, some are living in rural areas. In our surrounding, many peoples we can call them ayo papa. If we can call them, these people are poor people. How you identify these people in your surrounding, in your area, in your locality, in your state? The poverty definition will be different from place to place and area to area. Coming to this one, that you have already noticed that in your localities and the neighborhoods, both in rural and urban areas, there are some of
as who are poor and some are rich. Obviously already I told you that in your neighbors, maybe in your locality, some you can identify, we can divide the population like some are poor people, some are rich. How can we can call them? These people are rich and these people are poor. These following points help us to understand who are poor and who are rich. So I want to tell you that in a rural area, in a urban areas, whom we can call the poor people. In urban area, we can call poor peoples are push cart vendors, those who are pulling the carts. These people we can call the poor people. And street cobblers we can call women who are that making the garlands in the cities, and rag pickers and vendors and beggars are some examples of poor in the urban areas. I will repeat once again, there is a one question in your that PDF file question, who we can call the urban poor people. Urban poor peoples are, we can call the vendors, then beggars, and as well as those who can make the garlands, and as well as street cobblers. These are the some best examples for the poor people. Coming to the next one concept, we can call, so poor people are not so rich. Poor people are making, how they can construct their house. Here in poor people's households may be like this, maybe taking the grass and bamboo and as well as the small like the bricks they are taking, and they are making their own huts. These are the some important things where the poor people can construct the small huts. The poorest of them do not even have the such dwellings. Remember, this is the what we can call characteristics of the poor, but in again the very poor means these people are not having any huts. They are sleeping in bus stands and the railway station in many areas. They don't have any shelter also. They don't have any proper food and drinking water, nothing they are getting. This is what we can call the some characteristics and some features of the poor people. And also in rural areas, many of them, already we know that in the urban areas we can call beggars and then push cart vendors, or we can call the poor people. But in a rural areas, whom we can call the poor people? In the rural areas, we can call the poor people even they are having the lesser land. Okay. The next one, if they are having the land also, that will be a wasted land and a very small like lands they are going to having. And in rural areas, we can call poor those do not have a proper meals. Means a person should have a meal per day 2 times, but in our rural areas they don't have that much of the meals. The next one, the feature of the poorest households are starvation and hunger are the main key features of the poorest of the households. And poor peoples are like basically they are illiterate and they don't have any skills, and they don't have any economic opportunities, and as well as unstable unemployment means they don't have any proper employment opportunities. So this is what we can call about the poor. And the poor peoples also suffering from the malnutrition, power and ill health, disability, and serious about the some they are physically also they are weak. So this is about the poor people. ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ, ಇಲ್ಲಿ ಬಡವರು ಅಂತ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನು ಹೇಳಬೇಕಪ್ಪ ಅಂತಂದ್ರೆ, ಬಹುಮುಖ್ಯವಾದ ಲಕ್ಷಣ ಅಂತಂದ್ರೆ ಅರೆ ಹೊಟ್ಟೆ ಇರ್ತೈತಿ, ಮತ್ತು ಅವ್ರಿಗೆ ಸಾಕಷ್ಟು ಪ್ರಮಾಣದ ಆಹಾರ ಇರುವುದಿಲ್ಲ ಅಂತಂತ ಹೇಳ್ತೀವಿ, ಮತ್ತು ಅವ್ರಿಗೆ ಎಂಥ ಕೊರತೆಯಿಂದ ಅವ್ರು ಅನುಭವಿಸಿರ್ತಾರೆ. ಕೌಶಲ್ಯಗಳು ಮಾತ್ರ ಇರಲ್ಲ, ಅಕಸ್ಮಾತಾಗಿ ಅವ್ರು ಸ್ಕಿಲ್ಡ್ ಇದ್ದರು ಅಂತಂದ್ರೆ ಉದ್ಯೋಗ ಸಿಗ್ತಿದ್ವಿ, ಬಟ್ ಅವ್ರು ಅನ್ಸ್ಕಿಲ್ಡ್ ಇರ್ತಾರೆ ಅಂತ ಹೇಳ್ತೀವಿ. ಮತ್ತು ಅವ್ರಿಗೆ ಅವಕಾಶಗಳು, ಆರ್ಥಿಕ ಅವಕಾಶಗಳು ಅಂತ ಹೇಳ್ತೀವಿ, ಆರ್ಥಿಕ ಅವಕಾಶಗಳು ಸಹ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತೀವಿ. ಮತ್ತು ಅವರು ನಿರುದ್ಯೋಗದ ಸಮಸ್ಯೆಯನ್ನು ಕೂಡ ಅವರು ಎದುರಿಸಿರ್ತಾರೆ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಬಡವರಲ್ಲಿ ಎಂತಹ ಕೊರತೆ ಕಂಡು ಬರ್ತೈತಿ, ಅಪೌಷ್ಟಿಕಾಂಶದ ಕೊರತೆ ಇಲ್ಲಿ ಕಂಡು ಬರ್ತೈತಿ ಅಂತಂದಲ್ಲಿ ಹೇಳ್ತೀವಿ. ಅಷ್ಟೇ ಅಲ್ಲದೆ ಈ ಬಡವರು ಅಂತ ಏನಿರ್ತೀವಿ ಅವರು ಅನಾರೋಗ್ಯ ಸ್ಥಿತಿಯಲ್ಲಿರ್ತಾರೆ, ಮತ್ತು ಇನ್ನೊಂದು ಕಾಯಿಲೆಗಳನ್ನು, ಮತ್ತು ದೈಹಿಕವಾಗಿ ಅವ್ರು ಏನಂತಾರೆ ಸಬಲರಾಗಿ ಇರುವುದಿಲ್ಲ, ದೈಹಿಕವಾಗಿ ಅವ್ರು ವೀಕ್ ಇರ್ತಾರ ಅಂತಂದಿಲ್ಲಿ ಹೇಳ್ತೀವಿ. ಇದಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಬಡತನ. ಈ ಬಡವರು ಅಂತಂದರೆ ಯಾರು? ಗ್ರಾಮೀಣ ಭಾಗದ ಬಡವರು ಅಂತಂದರೆ ಯಾರು, ಮತ್ತು ನಗರ ಪ್ರದೇಶದಲ್ಲಿರುವಂತಹ ಬಡವರು ಅಂತಂದರೆ ಯಾರು, ಮತ್ತು ಅವ್ರ ಲಕ್ಷಣಗಳು ಏನು ಅಂತ ಹೇಳಿ ತಿಳ್ಕೊಡಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತೀವಿ. So in today class what we have discussed, we discussed the introduction part of the poverty. In the
India, how many peoples are living in the world. It is the challenge for not only India, but and also we discussed about who are the poor in the rural areas, in the urban areas, and as well as what are the features of the poor. In the coming class we will discuss who are the poor people, identify how we can identify the poor people. ನೆಕ್ಸ್ಟ್ ಕ್ಲಾಸ್ ನಾವು ಏನು ಮಾಡೋಣಪ್ಪ ಅಂದ್ರೆ ಬಡವರನ್ನ ಗುರುತಿಸಿ, ಈಗ ಬಡವರು ಅಂತಂದ್ರೆ ಯಾರಂತ ಹೇಳಿ ನಿಮ್ಗೆ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ಲಾಸ್ ಹೋಗಿ ಈ ಬಡವರನ್ನ ನಾವು ಯಾವ ರೀತಿಯಾಗಿ ಗುರುತಿಸಬೇಕು ಅಂತ ಹೇಳಿ ನಾವಲ್ಲಿ ನೋಡ್ಕೊಂಡು ಬರೋಣ ಅಂತ. ಓಕೆ ಡಿಯರ್, ಥ್ಯಾಂಕ್ ಯು.